ನಮಸ್ಕಾರ ಪ್ರಿಯ ವೀಕ್ಷಕರೇ, ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಮುಖ್ಯಾಂಶಗಳು: ಕಲಘಟಗಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಭೈರಪ್ಪ ಅವರಿಗೆ ನುಡಿ ನಮನ. ಕಲಘಟಗಿ ಕನ್ನಡ ಸಾಹಿತ್ಯದ ಅತ್ಯುನ್ನತ ವ್ಯಕ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ಸಾಹಿತ್ಯ ಮಾತ್ರವಲ್ಲದೆ ತತ್ವಶಾಸ್ತ್ರ, ಸಂಸ್ಕೃತಿ ಮತ್ತು ಬೌದ್ಧಿಕ ವಿಚಾರಣಾ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ನಿವೃತ್ತ ಶಿಕ್ಷಕರು, ಹಿರಿಯ ಸಾಹಿತಿಗಳಾದ ಕೆ.ಬಿ. ಪಾಟೀಲ್ ಕುಲಕರ್ಣಿ ಹೇಳಿದರು. ಅವರು ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಆಯೋಜಿಸಿದ್ದ ಎಸ್.ಎಲ್. ಭೈರಪ್ಪ ಅವರಿಗೆ ನುಡಿನಮನ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎಸ್.ಎಲ್. ಭೈರಪ್ಪ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ, ತಮ್ಮ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಮತ್ತು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಕೃತಿ ಅವರ ಜೀವನ ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದರು. ಜನಪದ ವಿದ್ವಾಂಸರಾದ ಎಂ.ಆರ್. ತೋಟಗಂಟೆ ಮಾತನಾಡಿ, ಭೈರಪ್ಪ ಸಾಹಿತ್ಯ ಸೇವೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬರಬೇಕಾಗಿತ್ತು. ಅವರ ಪ್ರಮುಖ ಕಾದಂಬರಿಗಳಾದ ವಂಶವೃಕ್ಷ, ದಾಟು, ತಂತು ಮುಂತಾದವು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿವೆ. ಭೈರಪ್ಪನವರು ಕಾದಂಬರಿಗಳ ಜೊತೆಗೆ ಸೌಂದರ್ಯ ಮೀಮಾಂಸೆಯ ಕುರಿತು ಹಲವು ಗ್ರಂಥಗಳನ್ನು ರಚಿಸಿದ್ದಾರೆ ಎಂದರು. ಸಾಹಿತಿಗಳಾದ ವೈ.ಜಿ. ಭಗವತಿ ಮಾತನಾಡಿ, ಹುಟ್ಟು ಕಡು ಬಡತನದಲ್ಲಿ ಬೆಳೆದು ಸಾಧನೆ ಮಾಡಿದ ಮೇರು ಪರ್ವತ ಭೈರಪ್ಪನವರ ಕಾದಂಬರಿಗಳಲ್ಲಿ ಮಾನವೀಯತೆ, ಸಂವೇದನಾಶೀಲತೆ ಮತ್ತು ಸಮಾಜಮುಖಿ ಚಿಂತನೆಗಳು ತುಂಬಿಕೊಂಡಿದ್ದು, ಹಲವಾರು ಕೃತಿಗಳು ನಾಟಕ, ಸಿನಿಮಾ, ಧಾರಾವಾಹಿಗಳ ರೂಪದಲ್ಲಿಯೂ ಜನಮನ ಗೆದ್ದಿವೆ. ಗ್ರಹಭಂಗ ಕಾದಂಬರಿ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾಗಿ ಜನಪ್ರಿಯತೆಯನ್ನು ಗಳಿಸಿತ್ತು ಎಂದರು. ಹಿರಿಯ ಸಾಹಿತಿ ಅಶೋಕ್ ಅರ್ಕಶಾಲಿ ಮಾತನಾಡಿ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ವ್ಯಕ್ತಿ ಬದುಕಿದ್ದಾಗ ಆಡಳಿತದಲ್ಲಿರುವ ಸರ್ಕಾರ ಗೌರವಿಸಿ ಅಭಿನಂದನಾ ಸಮಾರಂಭ ಮಾಡಬೇಕು. ತೀರಿ ಹೋದ ಮೇಲೆ ಶ್ರದ್ಧಾಂಜಲಿ, ನುಡಿ ನಮನ ಕೇವಲ ಶಿಷ್ಟಾಚಾರಕ್ಕೆ ಮಾತ್ರ ಸೀಮಿತ ಎಂದು ವಿಷಾದ ವ್ಯಕ್ತಪಡಿಸಿದರು. ನಾವು ಹೋದಾಗ ಅವರು ಎಲ್ಲ ಬುಕ್ಗಳ ಪ್ರದರ್ಶನ ಇತ್ತು. ಮತ್ತು ಅಲ್ಲೆಲ್ಲ ಒಂದು ವಯಸ್ಸಿನ ವಿದ್ಯಾರ್ಥಿಗಳು ಹಿಡ್ಕೊಂಡು, ನಿವೃತ್ತ ಶಿಕ್ಷಕರು ಹಿಡ್ಕೊಂಡು, ರೈತರು, ಎಲ್ಲ ಜಾತಿ ಧರ್ಮದವರು ಬಂದಿದ್ರು. ನಮ್ಮ ಎಸ್.ಎಲ್. ಭೈರಪ್ಪ ಸರ್ ಯಾವ ರೀತಿ ಇದ್ರಪ್ಪ ಅಂತಂದ್ರೆ, ನಮ್ಮ ವೇದಿಕೆ ಮೇಲೆ ಇರೋರು ಎಲ್ಲ ಹೇಳಿಬಿಟ್ರು. ಈಗ ಆ ರೀತಿ ಅವರು ಕಟು ಸತ್ಯನ ಬರಿತಿದ್ರು ಮತ್ತು ವಿಜ್ಞಾನದ ಪ್ರಕಾರ ಬರಿತಿದ್ರು. ಅವರು ಮೂಢನಂಬಿಕೆಗಳನ್ನು ಎಂದೂ ಬಿತ್ತರಿಸಲಿಲ್ಲ. ಅವರು ಹೆಂಗಿದ್ದಪ್ಪ ಅಂತಂದ್ರೆ, ಈಗ ನಮ್ಮ ತಿಪ್ಪಣ್ಣವ್ರು ಸರ್ ಹೇಳಿದ್ರು, ನಮ್ಮ ದೊಡ್ಡಮನಿ ಸರ್ ಹೇಳಿದ್ರು, ತೋಟಗಂಟಿ ಸರ್ ಹೇಳಿದ್ರು, ಸೋಮಲಿಂಗ ಒಡೆಯರ್ ಸರ್ ಹೇಳಿದ್ರು. ಎಲ್ಲ ಅವರು ಚಲನಚಿತ್ರದೊಳಗೂ ಅವರು ಎಲ್ಲ ಒಂದೊಂದು ಪುಸ್ತಕದ್ದು ಸ್ವಲ್ಪ ತೋರ್ಸ್ಯಾರ. ಮತ್ತು ಅದು ಕುವೆಂಪು ಅವ್ರ ಹೆಸರದ್ದು ಬಂದಾಗ, ಸಾಹಿತ್ಯದ್ದು ಬಂದಾಗ ಅವ್ರು ತೊಗೊಂಡು ಬಿಡ್ತಿದ್ರು. ನನಗೊಂದು ಅವಕಾಶ ಸಿಕ್ಕಾಗ, ನಾನು ಎಷ್ಟು ವೇದಿಕೆ ಮೇಲೆ ಹಿರಿಯರದಾರಲ್ಲ, ಇವ್ರು ಕೂಡ ನಾನು ಒಂದು ಸ್ವಲ್ಪ ಸಾಹಿತ್ಯದ ಅಭಿರುಚಿ ಇಟ್ಕೊಂಡಾಗ ನನಗೇನಾಯ್ತು, ಮಂದ್ರ ಅಂತ ಒಂದು ಕಾದಂಬರಿ ನನಗೆ ತಗೊಳ್ಳೋ ಅವಕಾಶ ಸಿಕ್ತು. ಮಂದ್ರ ಪೂರ್ತಿ ಓದಿದೆ. ಮಂದ್ರದೊಳಗೆ ಏನೈತೆ ಗುರ್ತನ, ನೀವೇನು ನಾಟಕ ಕಲಾವಿದರು, ಸಂಗೀತಗಾರರು, ಕಲಾವಿದರು ಅದಿರಲ್ಲ, ಅವರಷ್ಟರು ನೋಡ್ಬೇಕದನ್ನು ಮತ್ತು ವಿದ್ಯಾರ್ಥಿಗಳು ಓದ್ಬೇಕದನ್ನು. ಅದ್ರ ತುಂಬ ಪೂರ್ತಿ ಸ್ಟಾರ್ಟ್ ಆದಮೇಲೆ ಮುಗಿಮಟ ಒಂದು ಹಾಸ್ಯ ಹಿಡ್ಕೊಂಡು, ಅದ್ರೊಳಗೆ ಸೆಕ್ಸ್ ಹಿಡ್ಕೊಂಡು, ಅದ್ರೊಳಗೆ ನ್ಯಾಯ ನೀತಿ ಧರ್ಮ ಹಿಡ್ಕೊಂಡು, ನಮ್ಮ ಸಂಸ್ಕೃತಿ ಹಿಡ್ಕೊಂಡು, ನಮ್ಮ ಪರಂಪರೆ ಹಿಡ್ಕೊಂಡು ಎಲ್ಲ ಅನಾವರಣ ಮಾಡ್ಯಾರ. ಮತ್ತು ಯಾನಂತ ಬಂತು, ನನಗೊಂದು ಅವಕಾಶ ಸಿಕ್ತು. ನಮ್ಮ ದೊಡ್ಡ ಪೃಥ್ವಿಗೌಡ ಸರ್ ಇದ್ರು ಅವಾಗ. ಅವರು ಭೈರಪ್ಪ ಅವ್ರ ಬಗ್ಗೆ ನಮ್ಮ ಕೂಡ ಅದು ಕುಂತ ಮಾತಾಡ್ತಿದ್ರು. ಅವ್ರನ್ನದು ಎಲ್ಲ ಮೀಟ್ ಆಗಿದ್ರಂತ. ಅವ್ರು ಅದನ್ನದು ಹೇಳ್ತಿದ್ರು, ಚಹಾ ಕುಡಿ ಮುಂದೆ, ಊಟ ಮಾಡೋ ಮುಂದದು. ಆ ಯಾನ ಒಂದು ಬುಕ್ ನಾ ಖರೀದಿ ಮಾಡಿ ಓದಿದೆ. ಅದು ಫುಲ್ ವಿಜ್ಞಾನದ್ದೈತಿ. ಯಾನ ಏನೈತಪ್ಪ ಅಂತಂದ್ರೆ, ನಮ್ಮ ಅಬ್ದುಲ್ ಕಲಾಂ ಅವರ ಪೋಖ್ರಾನ್ ಅಣುಸ್ಫೋಟದ ತಿರುಳು, ಮತ್ತು ಈಗೇನು ಮಂಗಳ ಗ್ರಹ, ಇವು ಚಂದ್ರ ಗ್ರಹದ ಏನು ಉಪಗ್ರಹ ಉಡಾವಣೆ, ಇದ್ರ ಸುತ್ತ ಕತೆ ಹೆಣದಾರ. ನಾವು ಹಿಂದೆ ಓದಲಿಲ್ಲಪ್ಪ ಅಂತಂದರೂ ಮುಂದಾದರೂ ಅವು ಪುಸ್ತಕಗಳನ್ನ ತೊಗೊಂಡು ನಾವು ಓದಿದ್ರೆ, ನಮ್ಮ ಒಂದು ಜೀವನದೊಳಗೆ ಅವ್ರು ಹೇಳಿದಂಥ ಒಂದು 4 ಮಾತು ನಾವು ಅಳವಡಿಸ್ಕೊಂಡ್ರೆ ಅದು ಅವ್ರಿಗೆ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಸಲ್ಲಿಸ್ದಂಗಕತಿ. ಇನ್ನೊಂದು, ಅವ್ರಿಗೆ ಯಾಕೆ ಅವಾರ್ಡ್ ಸಿಗಲಿಲ್ಲಪ್ಪ ಅಂತಂದ್ರೆ, ನಾ ಸಣ್ಣ, ಅವರಷ್ಟು ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಲ್ಲ. ಆದ್ರೆ ನಾ ತಿಳ್ಕೊಂಡಿದ್ದ ಒಂದು ಅನ್ವೇಷಣೆ ಒಳಗೆ ಅಂದ್ರೆ, ಅವರು ಯಾರು ಮುಲಾಜ್ ಇಟ್ಕೊತಿದ್ದಿಲ್ಲ. ನಮ್ಮ ತಿಪ್ಪಣ್ಣವ್ರು ಸರ್ ಹೇಳಿದ್ರಲ್ಲ, ಗಂಜಿ ಗಿರಾಕಿ ಅಲ್ಲವ್ರು ಅಂಥೇಳಿ. ಹೀಗಾಗಿ ಅವ್ರು ಕಟು ಸತ್ಯ ಹೇಳ್ತಿದ್ರಲ್ಲ, ಹೀಗಾಗಿ ಅವ್ರಿಗೆ ಅವಾರ್ಡಿಂದ ದೂರ ಇಟ್ಟರೆ. ಯಾಕಂದ್ರೆ ಅವಾಗಿನ ಸರ್ಕಾರಗಳು, ಆ ಸರ್ಕಾರ ಇರೋದಕ್ಕೆ, ಇವ್ರು ಹೇಳೋದಕ್ಕೆ
ಅಸ್ಮಾನ್ ಫರ್ಕ್ ವ್ಯತ್ಯಾಸ ಇರ್ತಿದ್ವು. ಇವ್ರು ಹೇಳಿದ್ದು ಕರೆಕ್ಟ್ ಇರ್ತಿತ್ತು. ಆ ಸರ್ಕಾರಗಳು ಏನು ಮಾಡ್ತಿದ್ವಪ್ಪ ಅಂತಂದ್ರೆ ಇವ್ರು ಹೇಳಿದ್ದಕ್ಕೆ ಅವ್ರ ತತ್ವ ಸಿದ್ಧಾಂತಕ್ಕೆ ಇವ್ರ ತತ್ವ ಸಿದ್ಧಾಂತಕ್ಕೆ ಅಜಗಜಾಂತರ ವ್ಯತ್ಯಾಸ ಇರ್ತಾವೆ. ಹೀಗಾಗಿ ಅವಾರ್ಡ್ ಸಿಗಲಿಲ್ಲ. ಆದರೂ ನನಗೇನು ಖುಷಿ ಆಯ್ತಪ್ಪ ಅಂತಂದ್ರೆ ಸರಸ್ವತಿ ಸಮ್ಮಾನ ಸಿಕ್ತಲ್ಲ, ಅದು ನಮ್ಮ ಭಾರತೀಯ ಇದ್ರೊಳಗಿನ ದೊಡ್ಡ ಪ್ರಶಸ್ತಿ. ಈಗ ಚಿತ್ರನಟರಿಗೆ ಏನು ದಾದಾ ಸಾಹೇಬ್ ಕೊಡ್ತಾರಲ್ಲ, ಹಂಗೆ ಕಲಾವಿದರಿಗೆ ಸಾಹಿತಿಗಳಿಗೇನು ಸರಸ್ವತಿ ಸಮ್ಮಾನ ಕೊಡ್ತಾರಲ್ಲ, ನನಗೆ ಖುಷಿ ಕೊಡ್ತು. ಮತ್ತು ಅವರಿಗೆಲ್ಲ ಕೇಂದ್ರ ಸರ್ಕಾರದ ಪದ್ಮಭೂಷಣ ಇಂಥವೆಲ್ಲ ಸಿಕ್ಕು. ಇನ್ನೂ ಸಿಗಬೇಕಾಗಿತ್ತು, ಆದರೆ ಅವ್ರ ಜನರ ಮನಸ್ಸಿನಾಗ ಹೋದಾರಲ್ಲ ಅವ ದೊಡ್ಡ ಪ್ರಶಸ್ತಿಗಳು. ಇಷ್ಟು ಹೇಳಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ತೆ. ಸಾಹಿತಿಗಳು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು. ನಾವು ಸುಮಾರು ಒಂದು 30-40 ವರ್ಷದಿಂದ ನಾವು ಕೇಳ್ಕೊತ ಬಂದೀವಿ. ಇವ್ರದ್ದು ಹೆಸರು ಸಾಹಿತ್ಯ. ರಾಜ್ಕುಮಾರ್ ಸಿನಿಮಾ ನೋಡೋಕೆ ಹೋಗ್ತಿದ್ದೀವಿ. ರಾಜ್ಕುಮಾರ್ ಅವರು ಸಿನಿಮಾದೊಳಗೆ ಅವರ ಮಾತಿನೊಳಗೆ ತೊಗೊಳ್ತಿದ್ರು. ಬೇಂದ್ರೆ ಅವ್ರದ್ದು, ಕುವೆಂಪು ಅವ್ರದ್ದು, ಭೈರಪ್ಪ ಸರ್ ಅವ್ರದ್ದು ಅದ್ಭುತವಂಥ ಸಾಹಿತ್ಯಗಳು. ಇವತ್ತು ಅವ್ರನ್ನ ಅಗಲಿದ್ದೇವೆ. ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ಪರಮಾತ್ಮನಲ್ಲಿ ಬೇಡಿಕೊಂಡು ನನಗೆ 2 ಮಾತುಗಳನ್ನ ಆಡಲಿಕ್ಕೆ ಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ನವರಿಗೆ, ಇಲ್ಲಿ ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ಹಿರಿಯರಿಗೂ ಧನ್ಯವಾದ ಹೇಳಿ 2 ಮಾತಿಗೆ ವಿರಾಮ ಹೇಳುತ್ತೆ.